ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇದ್ದಕ್ಕಿದ್ದ ಹಾಗೆ ಪರ್ಯಾವರಣದ ಬಗ್ಗೆ, ಪರಿಸರದ ಬಗ್ಗೆ ನಮ್ಮ ರಾಹುಲ್ ಗಾಂಧಿ ಅವರಿಗೆ ವಿಶೇಷವಾದಂಥ ಕಾಳಜಿ ಶುರುವಾಗಿ ಬಿಟ್ಟಿದೆ. ಈ ಕಡೆ ನಾವು ಪಶ್ಚಿಮ ಬಂಗಾಳದ ಚುನಾವಣೆಯ ಧಾವಂತದಲ್ಲಿದ್ದರೆ ಈತ ಗುಡ್ಡಗಾಡು ಜನರ ಸಂರಕ್ಷಣೆಗಾಗಿ ಪಾಪ ಅಂಡಮಾನ್ ನಿಕೋಬಾರ್ ಐಲ್ಯಾಂಡಿಗೆ ಹೋಗಿದ್ದರು. ಹೋಗೋದಷ್ಟೇ ಅಲ್ಲ, ಅಲ್ಲಿರುವಂಥ ಸಮೃದ್ಧ ಕಾಡಿನ ಒಳಗಡೆ ಓಡಾಡ್ತಾ ಇದ್ದರು. ಅಲ್ಲಿ ಓಡಾಡ್ತಾ ಒಂದು ಮಾತನ್ನು ಅವ್ರು ಹೇಳಿದರು, ಅವರ್ ಟ್ರೀಸ್ ಆರ್ ಓಲ್ಡರ್ ದ್ಯಾನ್ ಅವರ್ ಮೆಮರೀಸ್ ಅಂತ. ನಮ್ಮ ಸ್ಮೃತಿ ಪಟಲಕ್ಕಿಂತ ಹಳೆಯದಾದಂಥ ಪುರಾತನವಾದಂಥ ಮರಗಳೆಲ್ಲ ಇಲ್ಲಿದ್ದಾವೆ. ಇಂಥ ಮರಗಳನ್ನು ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಪ್ರಾಜೆಕ್ಟ್ ಅನ್ನೋ ಹೆಸರಿನಲ್ಲಿ ಮೋದಿ ಸರ್ಕಾರ ಎಲ್ಲ ಕೆಡವಿ ಹಾಕ್ತಾ ಇದೆ. ಅಷ್ಟೇ ಅಲ್ಲ, ಇಲ್ಲಿಯ ಜನರ ಜೀವನವನ್ನು ಬರ್ಬಾದ್ ಮಾಡ್ತಾ ಇದೆ. ಎಲ್ಲ ಬೀದಿಗೆ ಬಿದ್ದು ಬಿಡ್ತಾರೆ. ಇಲ್ಲಿಯ ಮೂಲ ಸಂಸ್ಕೃತಿ, ಇಲ್ಲಿಯ ಪರಂಪರೆ ಎಲ್ಲವೂ ಹೊರಟು ಹೋಗುತ್ತೆ. ಅಭಿವೃದ್ಧಿ ಹೆಸರಿನಲ್ಲಿ ನರೇಂದ್ರ ಮೋದಿ ಮಾಡ್ತಾ ಇರುವಂಥ ಅತಿ ದೊಡ್ಡದಾದಂಥ ಹುನ್ನಾರ. ಇದನ್ನು ತಗೊಂಡು ಹೋಗಿ ಗೌತಮ್ ಅದಾನಿಗೆ ಕೊಡ್ತಾರೆ ನರೇಂದ್ರ ಮೋದಿ. ಅಂಥದ್ದೊಂದು ವಿಡಿಯೋ ಸೋಷಿಯಲ್ ಮೀಡಿಯಾಗಳ ಮೂಲಕ ವೈರಲ್ ಮಾಡುವ ಕೆಲಸವನ್ನು ನಿರಂತರವಾಗಿ ರಾಹುಲ್ ಗಾಂಧಿಯವರು ಮಾಡ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ಗಂಗಾರಾಮ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಂಥ ಸೋನಿಯಾ ಗಾಂಧಿಯವರು ಕೂಡ ಇದೇ ಕೆಲಸವನ್ನು ಮಾಡಿದರು. ದಿ ಹಿಂದೂ ಮತ್ತು ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಗಳಿಗೆ ಅರ್ಧ ಪುಟದ ಒಂದು ಲೇಖನವನ್ನು ಬರೆದಿದ್ದರು. ಇವರಿಗೆ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಬಗ್ಗೆ ಭಾಳ ವಿಶೇಷವಾದಂಥ ಕಾಳಜಿ, ಅಂತಃಕರಣ ಅಂತ ನನಗನ್ಸುತ್ತೆ. ಹಿಂದೆ ಹೋದರೆ ಇಷ್ಟೆಲ್ಲ ಮಾಡೋ ಅಗತ್ಯ. ಆಸ್ಪತ್ರೆ ಬೆಡ್ಡಲ್ಲಿ ICUನಲ್ಲಿ ಉಸಿರಾಟ ಇಲ್ಲದೆ ಪೇಸ್ ಮೇಕರ್ ಮೂಗಿ ಹಾಕ್ಕೊಂಡು ಆಕ್ಸಿಜನ್ ಇಲ್ಲದೆ ಇರೋ ಸಂದರ್ಭದಲ್ಲಿ ಲೇಖನ ಬರೀತಾರೆ ಅಂದರೆ ಇವರಿಗೆ ಎಷ್ಟರ ಮಟ್ಟಿಗೆ ಕಾಳಜಿ ಇರಬೇಕು. ಈ ಕಾಳಜಿ ಸುನಾಮಿಯಾಗಿ ಬದುಕು ಮೂರಾಬಟ್ಟೆ ಆಗಿ ಹೋಯ್ತಲ್ಲ ಅಂಡಮಾನ್ ನಿಕೋಬಾರ್ದಲ್ಲಿ. ಐಲ್ಯಾಂಡ್ಗಳೇ ನಾಶ ಆಗಿ ಹೋಗ್ಬಿಟ್ವಲ್ಲ, ಇದ್ವೋ ಇಲ್ವೋ ಅನ್ನೋ ಹಾಗೆ ಹೊರಟು ಹೋದವಲ್ಲ, ಚಂಡಮಾರುತ ಬಂದು ಕಿತ್ಕೊಂಡು ಹೋದವಲ್ಲ, ಪಾಸ್ಕೋ ಸ್ಟೀಲ್ ಪ್ರಾಜೆಕ್ಟ್ ಅಂತ ತಂದು ಜನರನ್ನ ಬೀದಿಗೆ ತರುವ ಪ್ರಯತ್ನ ನಡೀತಲ್ಲ, ಆವಾಗೆಲ್ಲ ಎಲ್ಲಿ ಹೋಗಿತ್ತು? ಆವಾಗ ಇವ್ರಿಗೆ ಅಡವಿ ಕಾಣಿಸ್ತಿರ್ಲಿಲ್ವಾ? ಈ ಪುರಾತನವಾದ ಮರಗಳು ಕಾಣಿಸ್ತಾ ಇರಲಿಲ್ವಾ? ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ಯಾವ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ನನ್ನೇ ಬಿಟ್ಟು ವಿಶೇಷ ಆಹ್ವಾನ ಕೊಟ್ಟು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯನ್ನು ಕರೆಸಿಕೊಂಡು ಆನಂದ್ ಸಿಂಗ್ ಸಮ್ಮುಖದಲ್ಲಿ ಸಹಿ ಹಾಕಿಸ್ಕೊಂಡ್ರಲ್ಲ ಚೈನಾ ಕಮ್ಯುನಿಸ್ಟ್ ಪಾರ್ಟಿ, ಅದರ ಹಿಂದಿನ ಹುನ್ನಾರ ಇದು ಅನ್ನುವುದನ್ನು ನಾವು ಸ್ಪಷ್ಟವಾಗಿ ತಿಳಿಯಬಹುದು. ಏನಾಗತ್ತೆ, ನಮ್ಮಲ್ಲಿ ಯಾರೂ ಅಧ್ಯಯನ ಮಾಡೋದಿಲ್ಲ ಮತ್ತು ಇದ್ರ ಹಿಂದಿರುವಂಥ ಷಡ್ಯಂತ್ರಗಳೇನು ಅಂತ ಯಾರೂ ಆಲೋಚನೆ ಮಾಡೋದಿಲ್ಲ. ನಮ್ಮಲ್ಲಿ ಒಂದು ಮಾತಿದೆ, ಏನಂದರೆ ನಮ್ಮ ರೈತನಿಗೆ ಅನ್ಯಾಯ ಆಗ್ತಾ ಇದೆ ಅಂದ್ಕೊಳ್ಳಿ, ಅದ್ರ ಬಗ್ಗೆ ಯೋಚನೆನೇ ಮಾಡಲ್ಲ, ಹೋರಾಟ ಶುರು. ನಮ್ಮಲ್ಲಿ ಹಾಲು ಉತ್ಪನ್ನಕ್ಕೆ, ಕ್ಷೀರೋತ್ಪನ್ನಕ್ಕೆ ದೊಡ್ಡ ಸಂಚಕಾರ ಬರ್ತಾ ಇದೆ, ಗುಜರಾತ್ನಿಂದ ಅವ್ರು ಬರ್ತಾ ಇದ್ದಾರೆ, ಇವ್ರು ಬರ್ತಾರೆ, ಗಲಾಟೆ ಶುರು. ನಾವು ಇಲ್ಲಿಂದ ತಿರುಪತಿಗೆ ಬಮೂಲಿಂದ ತುಪ್ಪವನ್ನು ಕಳಿಸ್ಬೋದು, ಟನ್ ಎಲ್ಲ ಕಳಿಸ್ಬೋದು. ಗುಜರಾತ್ ಆನಂದನಿಂದ ನಮಗಿಲ್ಲೇನೂ ಬರಬಾರ್ದು, ಐಸ್ ಕ್ರೀಮು ಬರಬಾರ್ದು, ಹಾಲು ಬರಬಾರ್ದು, ತುಪ್ಪನೂ ಬರಬಾರ್ದು. ಆ ರೀತಿ ಅಮಾಯಕ ಜನರನ್ನು ಕುಮ್ಮಕ್ಕು ಕೊಟ್ಟು ಎಬ್ಬಿಸಿಕೊಡುವ ಕೆಲಸವನ್ನು ಕಾಂಗ್ರೆಸ್ಸು ನಿರಂತರವಾಗಿ ಮಾಡ್ತಾ ಇದೆ. ನಾನು ಬೆಳಗಿನ ಸಂಚಿಕೆಯಲ್ಲಿ ಹೇಳಿದ್ದೆ, ನಾನು ಎರಡು ವಿಷಯವನ್ನು ಮಾತಾಡ್ತೀನಿ. ಒಂದು ಅಂಡಮಾನ್ ನಿಕೋಬಾರ್ ಬಗ್ಗೆ ಮಾತಾಡ್ತೀನಿ, ಎರಡನೇದು UAE ಅವರು ಈ ಒಪೆಕ್ ಅಂತ ಅವ್ರದ್ದೇನು ತೈಲೋತ್ಪನ್ನಗಳನ್ನ ರಫ್ತು ಮಾಡುವವರ ಆರ್ಗನೈಜೇಷನ್ ಇದೆಲ್ಲ, ಅದರಿಂದ ಹೊರಗೆ ಬರ್ತಾ ಇರೋಂಥ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ನಿಲುವಿಂದ ಭಾರತಕ್ಕಾಗುವ ಲಾಭ ಏನು ಅನ್ನೋ ವಿಚಾರ ಹೇಳ್ತೀನಿ ಅಂತ ಹೇಳ್ತೀನಿ. ಹಾಗೆ ನೋಡಿದರೆ ಪಶ್ಚಿಮ ಬಂಗಾಳದ ಬಗ್ಗೆ ಮಾತಾಡಲಿಕ್ಕೆ ಬೇಕಾದಷ್ಟಿದೆ. ಎಷ್ಟಿದೆ ಅಂದರೆ ಅದರ ರೋಚಕತೆಯಿಂದನೇ ನೀವು ಉಲ್ಲಸಿತರಾಗಿಬಿಡ್ತೀರಿ. ಅದರ ರೋಚಕತೆಯಿಂದನೇ ನಿಮಗೆ ಇನ್ನಿಲ್ಲದ ಹಾಗೆ ಖುಷಿಯಾಗತ್ತೆ. ಆದರೆ ಒಂದು ಮಾತಿಗೋಸ್ಕರ ಈ ಎರಡು ವಿಷಯಗಳನ್ನ ಇಟ್ಕೊಂಡು ಸಂಚಿಕೆ ಮಾಡೋದು. ಮೊದಲೇದು, ನನಗೆ ಭೇಟಿಯಾಗುವಂಥ ಎಲ್ಲ ನನ್ನ ಸಾಮಾಜಿಕ ಪರಿವಾರದ ಬಂಧುಗಳು ಒಂದು ಮಾತು ಹೇಳ್ತಾರೆ, ನಾವು TVಯನ್ನು ನೋಡೋದು ಬಿಟ್ಟಿದ್ದೀವಿ, ನಾವು ಪೇಪರ್ ಓದೋದು ಬಿಟ್ಟಿದ್ದೀವಿ, ನಿಮ್ಮದು ಒಂದೇ ಒಂದು ಚಾನಲ್ನ ನಾವು ಸಂಪೂರ್ಣವಾಗಿ ಅದರ ಮೇಲೆ ಅವಲಂಬಿತರಾಗಿದ್ದೀವಿ, ಅಷ್ಟು ವಿಶ್ವಾಸ ಇದೆ ನಿಮ್ಮ ಮೇಲೆ ಅಂತ. ಹಾಗಿದ್ದಾಗ ಎಲ್ಲ ವಿಷಯಗಳನ್ನು ನಾನು ಹೇಳಬೇಕಾದದ್ದು ನನ್ನ ಕರ್ತವ್ಯ ಆಗತ್ತೆ. ಅದು ದೇಶಕ್ಕೆ ಸಂಬಂಧಪಟ್ಟಂಥದ್ದು, ರಾಷ್ಟ್ರಹಿತದ ದೃಷ್ಟಿಯಲ್ಲಿರುವಂಥದ್ದು ಮತ್ತು ನಮಗೆ ತಾಕುವಂಥ ವಿಚಾರ ಮತ್ತು ದೇಶದ ವಿರುದ್ಧವಾಗಿ ನಡೆಯುವಂಥ ಷಡ್ಯಂತ್ರ. ಅದನ್ನು ನಾವು ಬದಿಗಿಟ್ಟು ಆದ್ಯತೆಯನ್ನೇ ಕೊಡಲಾರದೆ ಕೇವಲ ಪಶ್ಚಿಮ ಬಂಗಾಳದ ಕಥೆಗಳನ್ನೇ, ರೋಚಕತೆಯನ್ನೇ ಹೇಳ್ತಾ ಕೊಡಬೇಕಾದದ್ದು ನಮ್ಮ ಧರ್ಮ ಅಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಈ ಸಂಚಿಕೆಯನ್ನು ಅತ್ಯಂತ ಕ್ಲುಪ್ತವಾಗಿ ಮಾಡಿದ್ದೇನೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ
ಪಶ್ಚಿಮ ಬಂಗಾಲು ಬರುತ್ತೆ, ಆಸಾಮು ಬರುತ್ತೆ, ಪವನ್ ಖೇರಾನು ಬರ್ತಾನೆ, ಎಲ್ಲರೂ ಬರ್ತಾರೆ. ನೋಡಿ, ಈ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಪ್ರಾಜೆಕ್ಟ್ ಇದೆಯಲ್ಲ, ಮೊದಲು ಏನಂತ ಹೇಳ್ಬಿಡ್ತೀನಿ ನಾನು. ಚೈನಾದ ಬಗ್ಗೆ ಹೇಳ್ತೀನಿ. ಚೈನಾ ಯಾಕೆ ನಮ್ಮ ಈ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಪ್ರಾಜೆಕ್ಟ್ ನೇವಲ್ ಬೇಸ್ ಮಾಡಲಿಕ್ಕೆ ಯಾಕೆ ಈ ರೀತಿಯಾದಂಥ ಅಡ್ಡಿಗಾಲು ಹಾಕಬೇಕು ಅನ್ನತ್ತೆ, ಯಾಕೆ ವಿಘ್ನವನ್ನು ಉಂಟು ಮಾಡಬೇಕು ಅನ್ನತ್ತೆ ಅಂತ ಅಂದರೆ, ಮೊದಲನೇದಾಗಿ ಅವರ ಎಲ್ಲ ವಸ್ತುಗಳು ಸಾಗಣೆ ಆಗುತ್ತಲ್ಲ, ಅದು ಮಲಕ್ಕ ಎಂಟ್ರೆನ್ಸಿಂದ ಪಾಸ್ ಆಗುತ್ತೆ, ಮಲಕ್ಕ ಕಾಲುವೆ ಮೂಲಕ ಹೋಗುತ್ತೆ. ಸ್ಟ್ರೇಟ್ ಆಫ್ ಮಲಕ್ಕ ಅಂತ ನಾವು ಕರಿತೀವಿ. ಅಲ್ಲಿಂದ 80% ಅವರ ತೈಲೋತ್ಪನ್ನ ಮತ್ತು ಅವರ ಎಲ್ಲ ಕಮರ್ಷಿಯಲ್ ಕನ್ಸೈನ್ಮೆಂಟ್ಗಳೇನಿದಾವಲ್ಲ, ವ್ಯಾಪಾರ ವಹಿವಾಟು ಸಂಬಂಧಪಟ್ಟಂಥ ಎಲ್ಲ ಸರಕುಗಳನ್ನು, ಟ್ರೇಡ್ಸ್ ಆ್ಯಂಡ್ ಆಯಿಲ್ ಎರಡನ್ನೂ ಪಾಸ್ ಮಾಡೋದು ಈ ಮಲಕ್ಕಾದಿಂದ. ಈ ಮಲಕ್ಕಾದ ಎದುರುಗಡೆ ಬರೋಬ್ಬರಿ ನಾವು ಬಂದು ಕೂತ್ಕೋತೀವಿ ಈಗ ಅಂಡಮಾನ್ ಪ್ರಾಜೆಕ್ಟ್ ಮೂಲಕ. ಅಂದರೆ ಎಷ್ಟು ಸ್ಟ್ರಾಟಜಿಕ್ ಆಗಿರುವಂಥ ಜಾಗದಲ್ಲಿ ನಾವು ನಮ್ಮ ಬೇಸನ್ನು ಮಾಡ್ತಾ ಇದ್ದೀವಿ ಅಂದರೆ, ಚೈನಾ ತಬ್ಬಿಬ್ಬಾಗಿ ಬಿಡಬೇಕು ಅಂಥ ಪ್ರಾಜೆಕ್ಟನ್ನು ನರೇಂದ್ರ ಮೋದಿ ಸರ್ಕಾರ ಎತ್ಕೊಂಡಿದೆ. ಏನು ವಿಶೇಷತೆ ಇದರದು? ಇದರ ವಿಶೇಷತೆ ಏನಪ್ಪ ಅಂತಂದರೆ, ಇದು ಮೊದಲೇದಾಗಿ ಇದು 80,000 ಕೋಟಿ ರೂಪಾಯಿ ಭಾಳ ದೊಡ್ಡದಾದಂಥ ಯೋಜನೆ, ಇದು ಮಹತ್ವಾಕಾಂಕ್ಷೆಯ ಯೋಜನೆ. ಇದು ಭಾರತ ದೇಶದ ಸರಕು ಸಾಗಣೆಯ ವಿಚಾರದಲ್ಲಿ, ನೇವಲ್ ಬೇಸ್ ವಿಚಾರದಲ್ಲಿ, ಭಾರತದ ರಕ್ಷಣೆಯ ವಿಚಾರದಲ್ಲಿ ಇದಕ್ಕಿಂತ ಸ್ಟ್ರಾಟಜಿಕ್ ಆದಂಥ ಇನ್ನೊಂದು ಜಾಗ ಇರಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಇದಾದ ತಕ್ಷಣ ನಾವು ಶ್ರೀಲಂಕಾ ಕೊಲಂಬೋದ ಮೇಲೂ ನಿರ್ಭರ ಆಗೋದಿಲ್ಲ, ಈ ಕಡೆ ಸಿಂಗಾಪುರ್ನ ಪೋರ್ಟ್ಗಳು ನಮ್ಗೆ ಬೇಕಾಗೋದಿಲ್ಲ, ನಮ್ಮದೇ ಅಂಥ ಜಾಗ ಇರುತ್ತೆ. ಹಾಗಾದರೆ ಇದು ಕೇವಲ ಶಿಪ್ಮೆಂಟಿಗೆ ಮಾತ್ರ, ಟ್ರಾನ್ಸ್ಪೋರ್ಟೇಷನ್ಗೆ ಮಾತ್ರ ಇದೆಯಾ? ಖಂಡಿತವಾಗಿ ಅಲ್ಲದು. ದಿಸ್ ಈಸ್ ಫಾರ್ ದ ಡ್ಯುಯಲ್ ಯೂಸ್ ಆಫ್ ಸಿವಿಲ್ ಆ್ಯಂಡ್ ಮಿಲಿಟರಿ ಸರ್ವಿಸಸ್. ನಮ್ಮ ದೈನಂದಿನ ಚಟುವಟಿಕೆಗೆ ಬೇಕಾದಂಥ ಸರಕು ಸಾಗಣೆಗೂ ಇದು ಅನುಕೂಲ ಮಾಡುತ್ತೆ. ಜೊತೆಗೆ ನಮ್ಮ ಮಿಲಿಟರಿ ಕಾರ್ಯಾಚರಣೆ, ನೇವಲ್ ಮೂಮೆಂಟ್ಸ್ ಏನಿರುತ್ತೆ ಅದಕ್ಕೆ ಬೇಕಾದಂಥ ಅತ್ಯಂತ ಯೋಗ್ಯವಾದಂಥ ಏರ್ಪೋರ್ಟ್ ಇಲ್ಲಿರುತ್ತೆ. ನಮ್ಮ ಡೊಮೆಸ್ಟಿಕ್ ಏರ್ಪೋರ್ಟ್, ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಪ್ಲಸ್ ನಮ್ಮ ಮಿಲಿಟ್ರಿಗೆ ಬೇಕಾದಂಥ ಎಲ್ಲ ಏರ್ ಬೇಸು ಅಲ್ಲಿರುತ್ತೆ. ಜೊತೆಗೆ ಇದು ನೇವಲ್ ಲಾಜಿಸ್ಟಿಕ್ ಬೇಸ್ ಆಗುತ್ತೆ. ನಾವು ಯಾವುದರ ದೇಶದ ಮೇಲೆ, ಚೈನಾದ ಮೇಲೆ ಯುದ್ಧ ಮಾಡೋ ಪರಿಸ್ಥಿತಿ ಬಂತು, ನಮ್ಮ ಲಾಜಿಸ್ಟಿಕ್ ಬೇಸ್ ಆಗಿ ಕೆಲಸ ಮಾಡ್ತದೆ. ಇಂಥ ಒಂದು ದೊಡ್ಡ ಯೋಜನೆ, ಭಾಳಷ್ಟು ಯೋಚನೆ ಮಾಡಿ ಅದಕ್ಕೆ ನಕ್ಷೆಯನ್ನು ತಯಾರು ಮಾಡಿ ಭಾರತದ ಇಡೀ ನಮ್ಮ ನೇವಿ ದಿಕ್ಕು ದೆಸೆಯನ್ನೇ ಬದಲಿಸುವಂಥ ಈ ಪ್ರಾಜೆಕ್ಟು ಆಗಿಬಿಟ್ರೆ ಚೈನಾಗೆ ಭಾಳ ದೊಡ್ಡ ಸಮಸ್ಯೆ, ಕಂಟಕ ಆಗಿಬಿಡುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಅಡವಿನಲ್ಲಿ ಒಳಗಡೆ ಓಡಾಡಿ ಈ ಗಿಡ ನೋಡಿ ಹೆಂಗಿದೆ, ಈ ಗಿಡ ಹೆಂಗಿದೆ ನೋಡ್ರಿ ಅಂತ ಅಲವತ್ತುಕೊಳ್ಳಲಿಕ್ಕೆ ಶುರು ಮಾಡಿದ್ದಾರೆ. ಹಾಗಾದರೆ ಇವ್ರು ಹೇಳ್ತಾ ಇದ್ದಾರಲ್ಲ, ಹಾಗಾದರೆ ಅಲ್ಲಿ ಗುಡ್ಡಗಾಡು ಜನಾಂಗದವ್ರಿಗೆ, ಆದಿವಾಸಿಗಳಿಗೆ ಅಥವಾ ಅರಣ್ಯಕ್ಕೆ ಏನಾದರೂ ನಷ್ಟ ಆಗತ್ತಾ? ಆಲೋಚನೆ ಮಾಡಬೇಕಾದ ವಿಚಾರ ಅಲ್ಲ. ಬರೀ ಅಭಿವೃದ್ಧಿ ಅಂದುಬಿಟ್ರೆ ನಾಳೆ ನಮ್ಮ ಮೂಲ ಇದನ್ನೇ ಬಿಟ್ಕೊಂಡು ನಮ್ಮ ನಾಗರಿಕತೆಯನ್ನೇ ನಾಶ ಮಾಡಿ ಅದು ಅಳಿವಿನ ಅಂಚಿಗೆ ಹೋದ ಮೇಲೆ ನಾವು ಯಾವ ಬೇಸ್ ಮಾಡಿ ಏನು ಪ್ರಯೋಜನ ಸ್ವಾಮಿ? ಭಾರತ ಇರೋದೇ ಪರಂಪರೆಯನ್ನು ಉಳಿಸ್ಕೊಂಡೋದ್ರಿಂದ ಅದಕ್ಕೊಂದು ಹೆಸರು ಜಗತ್ತಿನಲ್ಲಿ. ಭಾರತ ಅನ್ನೋದು ಕೇವಲ ಭೂಮಿ ಅಲ್ಲ, ಭಾರತ ಎನ್ನುವುದು ಅಸ್ಮಿತೆ. ಭಾರತ ಎನ್ನುವುದು ಕೇವಲ ಭೂಮಿ ಅಲ್ಲ, ಭಾರತ ಎನ್ನುವುದು ನಮ್ಮ ಮನಸ್ಥಿತಿ ಅಂತ ಯಾವಾಗಲೂ ಹೇಳೋದು ನಾನು. ಹಾಗಾದ್ರೆ ಏನು ಮಾಡ್ತಾ ಇದ್ದಾರೆ? 42+ ಕೋಟಿ ರೂಪಾಯಿಗಳಷ್ಟು, 42+ crores ಟ್ರೈಬಲ್ ವೆಲ್ಫೇರ್ಗೋಸ್ಕರ ದುಡ್ಡನ್ನು ಖರ್ಚು ಮಾಡ್ತಾ ಇದ್ದಾರೆ. ಅಲ್ಲಿ ಮನೆಗಳಿಗೆ ಹೋದವ್ರಿಗೆ ಮನೆಗಳನ್ನು ಕಟ್ಟಿಕೊಡ್ತಾ ಇದ್ದಾರೆ, ರಸ್ತೆಗಳನ್ನು ಮಾಡ್ತಾ ಇದ್ದಾರೆ, ಮೂಲಭೂತ ಸೌಕರ್ಯಗಳ ನಿರ್ಮಾಣ ಮಾಡ್ತಾ ಇದ್ದಾರೆ. ಜೊತೆಗೆ 77 ಸ್ಕ್ವೇರ್ ಕಿಲೋಮೀಟರ್ಷ್ಟು ಟ್ರೈಬಲ್ ರಿಸರ್ವನ್ನು ಮಾಡ್ತಾರೆ. ಇರೋದೇ ಸಣ್ಣ ಜಾಗ, ಅದು ಸಣ್ಣ ಐಲ್ಯಾಂಡ್ಗಳು. ಅದ್ರ ಫೋಟೋ ಹಾಕ್ತೀನಿ, ಒಂದು ಸಲ ನೋಡಿಬಿಡಿ ನೀವು. ಅವಾಗ ನಿಮಗೆ ಸಣ್ಣ ನಡುಗಡ್ಡೆಗಳು ಹೇಗೆ, ದ್ವೀಪಗಳೆಲ್ಲ, ಆ ಪ್ರತಿಯೊಂದು ಒಂದು ದ್ವೀಪ ಪ್ರತಿ ಬಾರಿ ಚಂಡಮಾರುತ ಬಂದಾಗಲೂ ಅದು ಮಿಸ್ಪ್ಲೇಸ್ ಆಗುತ್ತೆ, ಡಿಸ್ಪ್ಲೇಸ್ ಆಗುತ್ತೆ, ಡಿಸಪಿಯರ್ ಆಗುತ್ತೆ. ಅಂಡಮಾನ್ನ ಸಮಸ್ಯೆ ಇರೋದು ಅದೇ. ನೀವು ಯಾವುದೂ ಖಚಿತವಾಗಿ ಖಾಯಮ್ಮಾಗಲ್ಲಿರ್ಲಿಕ್ಕೆ ಸಾಧ್ಯ ಇರಲಾರ್ದಂಥ ಹವಾಮಾನ ವೈಪರೀತ್ಯ, ಆ ರೀತಿಯ ಚಂಡಮಾರುತಗಳು, ಸುನಾಮಿಗಳು, ವಾಯು ಪ್ರಕೋಪಗಳಿಂದ ರಕ್ಷಿಸಿಕೊಳ್ಳಬೇಕಾದಂಥ ಪ್ರದೇಶ ಅಲ್ಲಿ. ಅಂಥದ್ರಲ್ಲಿ 77 ಸ್ಕ್ವೇರ್ ಕಿಲೋಮೀಟರ್ನಷ್ಟು ಟ್ರೈಬಲ್ ರಿಸರ್ವನ್ನು ಅದಕ್ಕೋಸ್ಕರ ಎತ್ತಿಡ್ತಾ ಇದ್ದಾರೆ. ಜೊತೆಗೆ ಎಕೋ ಟೂರಿಸಮ್ ಏನು ಬೇಕು ಅದನ್ನೆಲ್ಲ ಡೆವಲಪ್ ಮಾಡ್ತಾ ಇದ್ದಾರೆ. ಅಲ್ಲಿ ಏನು ಆದಿವಾಸಿ ಜನ ಇದ್ದಾರೆ, ಗುಡ್ಡಗಾಡು ಜನ ಇದ್ದಾರೆ, ಅವ್ರಿಗೆಲ್ಲ ಉದ್ಯೋಗಗಳನ್ನು ಮಾಡಿಕೊಡುವಂಥ ವ್ಯವಸ್ಥೆ, ಅಲ್ಲಿರುವಂಥ ಗುಡಿ ಕೈಗಾರಿಕೆಗಳಿಂದ ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರುಕಟ್ಟೆಯನ್ನು ನಿರ್ಮಿಸಿಕೊಡೋದು, ಈ ಎಲ್ಲ ಯೋಜನೆಗಳನ್ನು, ಅಂದರೆ ಇದು ಸರ್ವತೋಮುಖವಾದ ಅಭಿವೃದ್ಧಿ ಅಂದರೆ ಏಕಮುಖವಾಗಿರಬಾರ್ದು ಅಂತ.
ಏಕಾಭಿಮುಖವಾಗಿ ಕೇವಲ ನಮ್ಮ ನೇವಲ್ ಬೇಸ್ ಆಗಿಬಿಡುತ್ತೆ, ನಮ್ಮ ಸಮುದ್ರದಲ್ಲಿ ನಮ್ಮದೇ ಆದಂಥ ಒಂದು ಪೋರ್ಟ್ ಇರುತ್ತೆ ಅಥವಾ ನಮ್ಮದೇ ಆದಂಥ ಶಿಪ್ಮೆಂಟ್ ಫೆಸಿಲಿಟಿ ಇರುತ್ತೆ, ಅದಲ್ಲ. ಅದನ್ನು ಮೀರಿ ಒಂದು ಐಲ್ಯಾಂಡು ತನ್ನ ಸಂಪ್ರದಾಯವನ್ನು ಉಳಿಸ್ಕೊಂಡು, ಪರ್ಯಾವರಣವನ್ನು ಉಳಿಸ್ಕೊಂಡು, ಅಲ್ಲಿಯ ಜನರ ಬದುಕು ಯಾವುದು ಮೂರಾಬಟ್ಟೆ ಆಗಿದೆಯೋ ಅದಕ್ಕೆ ಕಾಯಕಲ್ಪವನ್ನು ಮಾಡ್ತಾ, ಎಲ್ಲವನ್ನೂ ಮಾಡ್ತಾ ಇಂಥದ್ದೊಂದು ಯೋಜನೆಯನ್ನು ಮಾಡ್ತಾ ಇದೆ. ಆದರೆ ದಿಕ್ಕು ತಪ್ಪಿಸುವ ಕೆಲಸವನ್ನು ನಮ್ಮ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಮತ್ತು ಅವರ ಮಾತೋಶ್ರೀಯವರಾದ ಸೋನಿಯಾ ಗಾಂಧಿ ಮಾಡ್ತಾ ಇದ್ದಾರೆ. ನಾನು ಹೇಳಿದ್ದೆ, ನಾನು ನರ್ಮದಾ ಬಚಾವೋ ಆಂದೋಲನ ಹೆಸರಲ್ಲಿ ಎಷ್ಟು ವಿಘ್ನಗಳನ್ನು ಮೇಧಾ ಪಾಟ್ಕರ್ ಒಡ್ಡಿದ್ರು ಅಂದರೆ, ಇವತ್ತು ಆ ನರ್ಮದಾ ಯೋಜನೆ ಇಲ್ಲದೆ ಹೋಗಿದರೆ ಎಷ್ಟು ರಾಜ್ಯಗಳ ನೀರಿಲ್ಲದೆ ಬಾಯಾರಿಕೆಯಿಂದ ಸತ್ತು ಹೋಗಬೇಕಾಗಿತ್ತು. ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ಅವತ್ತು ಎಲ್ಲರೂ ಮಾತಾಡಿದ್ದೇನು, ಪರ್ಯಾವರಣ ಪರ್ಯಾವರಣ, ಪರಿಸರ ಪರಿಸರ. ಇವತ್ತು ಅದರಿಂದ ಆದ ಲಾಭ ಎಷ್ಟು ಅಂತ ಆಲೋಚನೆ ಮಾಡಿ. ನರೇಂದ್ರ ಮೋದಿ ಯಾವತ್ತೂ ಕೂಡ ದೇಶದ ಪರಂಪರೆ, ದೇಶದ ಸಂಸ್ಕೃತಿ, ದೇಶದ ಮೂಲ ನಿವಾಸಿಗಳಿದ್ದಾರೆ, ಅವರ ಮೇಲೆ ಸೌಧವನ್ನು ಕಟ್ಟುವಂಥ ಮನುಷ್ಯ ಅಲ್ಲ. ಆತನ ಮನಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ನಾವು ಟೀಕೆ ಮಾಡ್ತೀವಿ ಅಂತ ಟೀಕೆ ಮಾಡೋದಲ್ಲ. ಎರಡನೇದು ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ, ನಿಮಗೆ ಇದಕ್ಕಿದ್ದಾಗೆ ಒಂದು ಸುದ್ದಿ ಫ್ಲ್ಯಾಶ್ ಆಯಿತು ಮೊನ್ನೆ. ಇಷ್ಟು ವರ್ಷಗಳ ಕಾಲ ಯುನೈಟೆಡ್ ಅರಬ್ ಎಮಿರೇಟ್ಸ್ನ 7 ಸಾಮ್ರಾಜ್ಯಗಳೇನಿದ್ದಾವೆ, ಪ್ರಾಂತ್ಯಗಳು, ಪ್ರಾವಿನ್ಸ್ಗಳು ಒಪೆಕ್ನಲ್ಲಿದ್ದು. ಒಪೆಕ್ ಅಂದರೆ ಏನಪ್ಪ ಅಂತಂದರೆ, ತೈಲೋತ್ಪನ್ನ ಮಾಡುವಂಥ, ಸಂಸ್ಕರಿಸುವಂಥ, ತೈಲೋತ್ಪನ್ನವನ್ನು ರಫ್ತು ಮಾಡುವಂಥ ರಾಷ್ಟ್ರಗಳು ತಮ್ಮದೇ ಆದಂಥ ಒಂದು ನಿಬಂಧನೆಗಳು ಹಾಕ್ಕೊಂಡು ಅದರ ಮೂಲಕವೇ ವ್ಯವಹಾರವನ್ನು ಮಾಡುವುದು. ಸುಮ್ಮನೆ ಹುಚ್ಚಾಬಟ್ಟೆ ಸಂಸ್ಕರಣೆ ಮಾಡಿಬಿಡೋ ಹಾಗಿಲ್ಲ, ಡ್ರಿಲ್ ಮಾಡೋ ಹಾಗಿಲ್ಲ. ಒಂದು ನಿಯಮಿತವಾಗಿ ಅದನ್ನು ಮಾಡುವ ಮೂಲಕ ಅದರದ್ದೇನು ಡೈರೆಕ್ಟಿವ್ಸ್ ಇದ್ದಾವೆ ಅದರ ಪ್ರಕಾರ ಮಾಡುವತ್ತ ಡಿಮ್ಯಾಂಡನ್ನು ಉಳಿಸ್ಕೊಳ್ಳೋದು. ಮಾರ್ಕೆಟಲ್ಲಿ ಯಾವಾಗಲೂ ಸರ್ಪ್ಲಸ್ ಆಗಿಬಿಟ್ರೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಡಿಮ್ಯಾಂಡ್ ಕಡಿಮೆ ಆದಕ್ಕೂ ರೇಟ್ ಬಿದ್ದು ಹೋಗ್ಬಿಡುತ್ತೆ. ಈಗ ಉಳ್ಳಾಗಡ್ಡಿ ಇದ್ದಕ್ಕಿದ್ದಂಗೆ ನೋಡಲಿಕ್ಕೆ 2 ರೂಪಾಯಿ ಆಗ್ಬಿಡುತ್ತೆ, ಟೊಮೆಟೊ 50 ಪೈಸೆ ಆಗುತ್ತೆ. ಯಾಕೆಂದರೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ, ಇದು ಸಪ್ಲೈ ಜಾಸ್ತಿ ಆಗಿದೆ, ಡಿಮ್ಯಾಂಡ್ ಇಲ್ಲ. ಡಿಮ್ಯಾಂಡ್ ಜಾಸ್ತಿ ಆಗಿ ಸಪ್ಲೈ ಇಲ್ಲ ಅಂದಾಗ ರೇಟ್ ಜಾಸ್ತಿ ಆಗುತ್ತೆ. ಎಕನಾಮಿಕ್ಸಲ್ಲಿ ಅದು ತಮ್ಗೆ ಗೊತ್ತಿರುವಂಥ ವಿಚಾರ. ಇದು ಮೂಲ ರೈತರಿಂದ ಹಿಡಿದು ನಮ್ಮಂಥ ಸಾಮಾನ್ಯ ಜನರಿಗೂ ಅರ್ಥ ಆಗುವಂಥ ವಿಚಾರ, ಅದೇನು ದೊಡ್ಡ ವಿಷಯ ಅಲ್ಲ. ಈ ಒಪೆಕ್ನವ್ರು ಏನು ಮಾಡಿದರು ಅಂದರೆ, ಹೀಗೆ ಆಗಬಾರ್ದು ಅಂತ, ಈ ರೀತಿಯಾದಂಥ ಫ್ಲಕ್ಚುಯೇಷನ್ ಇರಬಾರ್ದು, ಸ್ಥಿರತೆ ಇರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಒಪೆಕ್ ಅಂತ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕೂಡ ಇದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದೆ, ಸೌದಿ ಅರೇಬಿಯಾ ಇದೆ, ಕತಾರ್ ಇದೆ. ಎಲ್ಲ ರಾಷ್ಟ್ರಗಳು ತೈಲೋತ್ಪನ್ನವನ್ನು ಸಂಸ್ಕರಣೆ ಮಾಡಿ ಮಾರೋ ಎಲ್ಲ ರಾಷ್ಟ್ರಗಳಿದ್ದಾವೆ. UAE ಇದ್ದಕ್ಕಿದ್ದ ಹಾಗೆ ಮೊನ್ನೆ ಒಂದು ಮಾತು ಹೇಳಿಬಿಡ್ತು, ಮೇ 1ನೇ ತಾರೀಕಿಂದ ನಾನು ನಿಮ್ಮ ಜೊತೆಗಿಲ್ಲ. ಹಾಗಾದರೆ ಆಗುವಂಥ ಲಾಭ ಏನು ಭಾರತಕ್ಕೆ? ನೋಡಿ, ಭಾರತ ಪ್ರತಿ ವರ್ಷ $13.45 ಬಿಲಿಯನ್ ಅಷ್ಟು ತೈಲೋತ್ಪನ್ನಗಳನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ರಾಷ್ಟ್ರಗಳಿಂದ ಖರೀದಿ ಮಾಡ್ತದೆ, ಆಮದು ಮಾಡ್ಕೊಳ್ತದೆ. ಜೊತೆಗೆ ಜಗತ್ತಿನಿಂದ ನಾವು ಆಮದು ಮಾಡಿಕೊಳ್ಳುವಂಥ ತೈಲೋತ್ಪನ್ನಗಳಲ್ಲಿ ಮೊದಲ 3 ರಾಷ್ಟ್ರಗಳಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕೂಡ ಒಂದು. ಹೈಯೆಸ್ಟ್ ಯಾರಿಂದ ನಾವು ಆಮದು ಮಾಡ್ಕೋತೀವಿ ಅಂತ ಲಿಸ್ಟ್ ಮಾಡಿದಾಗ 3ನೇ ಸ್ಥಾನದಲ್ಲಿ ಬಂದು ನಿಲ್ಲೋದು ಯುನೈಟೆಡ್ ಅರಬ್ ಎಮಿರೇಟ್ಸ್. ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೇಲೆ ಆಗುವಂಥ ಧಕ್ಕೆ, ಅದ್ರ ಮೇಲೆ ಆಗುವಂಥ ತಾಪಗಳು, ಅಲ್ಲಿ ಆಗುವಂಥ ಧಡಕಿಗಳು ಭಾರತದ ಮೇಲೆ ಪರಿಣಾಮ ಬೀರ್ತವೆ ಅಂತ ಯಾವಾಗಲೂ ಯಾಕೆ ಹೇಳ್ತಿದ್ದೆ ಅಂದರೆ, ಈ ಕಾರಣಕ್ಕೆ $13.45 ಬಿಲಿಯನ್ ಒಂದು ವರ್ಷಕ್ಕೆ ನಾವು ಖರೀದಿ ಮಾಡ್ತೀವಿ ಅಂದರೆ ಅವರು ತೆಗೆದುಕೊಳ್ಳುವ ತೀರ್ಮಾನ ಎಷ್ಟು ಮಟ್ಟಿಗೆ ನಮ್ಗೆ ಅನುಕೂಲಕರವಾಗಿರುತ್ತೆ, ಪೂರಕವಾಗಿರುತ್ತೋ ಅಥವಾ ಬಾಧಕವಾಗಿರುತ್ತೋ ಅನ್ನೋದು. ಈಗ ಹೀಗೆ ಒಪೆಕ್ಕಿಂದ ಅವ್ರು ಹೊರಗೆ ಬಂದಿರೋದ್ರಿಂದ ಅವ್ರು ಎಷ್ಟು ಬೇಕಾದರೂ ಡ್ರಿಲ್ ಮಾಡ್ಬೋದು. ಡ್ರಿಲ್ ಬೇಬಿ ಡ್ರಿಲ್ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾರಲ್ಲ, ಆ ಡ್ರಿಲ್ ಬೇಬಿ ಡ್ರಿಲ್ ಇನ್ನು ಅವರು ಮುಂದುವರಿಸ್ಬೋದು. ಏಕೆಂದರೆ ಈಗಾಗಲೇ ಅವರು ಅಮೇರಿಕನ್ ಬೇಸ್ ಕೊಟ್ಟು ಎಷ್ಟು ನಷ್ಟವನ್ನು ಅನುಭವಿಸೋದೋ ಅಷ್ಟು ನಷ್ಟವನ್ನು ಅನುಭವಿಸಿದಾರೋ. ಯಾವ ಸ್ಥಿರತೆಯನ್ನು ದುಬೈ ಎಂಟೈರ್ ಯುನೈಟೆಡ್ ಅರಬ್ ಎಮಿರೇಟ್ಸು ಸುಭದ್ರವಾದದ್ದು, ಸ್ಥಿರವಾದದ್ದು, ಎಂದೂ ಕೂಡ ಅಲುಗಾಡಲಾರದ್ದು, ನಂಬಿಕೆಯ ಮೇಲೆ ಆ ರಾಷ್ಟ್ರದಲ್ಲಿ ನಾವು ಬಂಡವಾಳ ಹೂಡಬಹುದು ಅನ್ನುವಂಥ ನರೇಟಿವ್ ಜಾಗತಿಕ ಮಟ್ಟದಲ್ಲಿತ್ತೋ ಅದಕ್ಕೆ ಧಕ್ಕೆ ಆಗಿದ್ದ ಈ ಇರಾನ್ ಯುದ್ಧದಿಂದ. ಅದನ್ನು ಸರಿಪಡಿಸ್ಕೋಬೇಕು ಅಂದರೆ ಮತ್ತೆ ಅದು ತನ್ನ ಏನು ಆರ್ಥಿಕತೆಯನ್ನು ಸುಧಾರಿಸ್ಕೋಬೇಕು. ಆ ದೃಷ್ಟಿಯಿಂದ ಅದು ಒಪೆಕ್ಕಿಂದ ಹೊರಗಡೆ ಬರುತ್ತೆ. ಹೊರಗಡೆ ಬಂದ ಮೇಲೆ ಏನಪ್ಪ ಅಂತಂದರೆ, ಇನ್ನು ಮುಂದೆ ಅದು ಎಷ್ಟು ಬೇಕಾದರೂ ಕೂಡ ತೈಲೋತ್ಪನ್ನವನ್ನು ಡಿಗ್ ಮಾಡ್ಬೋದು, ಮಾಡಿ ತನಗೆ ಎಷ್ಟು ಬೇಕೋ ಆ ರೇಟಲ್ಲಿ ಮಾರಾಟ ಮಾಡ್ಬೋದು. ನಮಗೆ ಕೇವಲ ಭಾರತಕ್ಕೆ ನಾನು ಹೇಳ್ತಾ ಇರೋದು ಲೆಕ್ಕಕ್ಕೆ, ನಮಗೆ ಒಂದು ಬ್ಯಾರಲ್ಗೆ $1 ರೇಟ್ ಕಡಿಮೆ ಆದರೆ, ಅಂದರೆ $100 ಇದೆ ಇವತ್ತು ರೇಟ್ ಅಂದ್ಕೊಳ್ಳಿ, $99 ಆಯಿತು ಇವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ. ಅಂದರೆ ನಮಗೆ ಒಂದು ವರ್ಷಕ್ಕೆ 13,000 ಕೋಟಿ ರೂಪಾಯಿಯಷ್ಟು ಉಳಿತಾಯ ಆಗುತ್ತೆ. $1, ಜಸ್ಟ್ $1 ವರ್ಷಕ್ಕೆ ಭಾರತಕ್ಕಾಗುವ ಲಾಭ, ಉಳಿತಾಯ 13,000 ಕೋಟಿ ರೂಪಾಯಿಗಳು.
ಯಾವಾಗ ಇದು ಡಿಗ್ ಮಾಡೋದನ್ನು ಜಾಸ್ತಿ ಮಾಡುತ್ತೋ ಆಟೋಮೆಟಿಕ್ಲಿ ರೇಟ್ ಕೆಳಗಡೆ ಇಳಿಯುತ್ತೆ. ಯಾವಾಗ ರೇಟ್ ಕೆಳಗಡೆ ಇಳಿಯುತ್ತೋ ಭಾರತಕ್ಕೆ ಬರುವಂಥ ದರ ಕಡಿಮೆ ಆಗುತ್ತೆ. ಭಾರತಕ್ಕೆ ಯಾವಾಗ ಬರುವ ದರ ಕಡಿಮೆ ಆಯಿತೋ ಭಾರತದಲ್ಲಿ ಉಳಿದ ಎಲ್ಲ ವಸ್ತುಗಳ ರೇಟು ಕಡಿಮೆ ಆಗುತ್ತೆ, ಭಾರತದ ಆರ್ಥಿಕತೆಗೆ ಸಹಾಯ ಆಗುತ್ತೆ. ನೋಡಿ, ಒಂದಕ್ಕೊಂದು ಹೆಂಗೆ ಲಿಂಕ್ ಆಗಿರ್ತವೆ ಅಂದರೆ ನಾವು ಆಲೋಚನೆಯನ್ನೇ ಮಾಡೋದು. ನಮ್ದು ಏನಾಗಿದೆ, ನಾವು ಬ್ರಾಡರ್ ಸ್ಪೆಕ್ಟ್ರಮಲ್ಲಿ ಜಗತ್ತನ್ನು ನೋಡ್ಲಿಕ್ಕೆ ಹೋಗೋದೇ ಇಲ್ಲ. ನಮ್ಮದೇನಿದ್ರು ನೇರವಾಗಿ ಯುದ್ಧ, ನಮ್ಮದೇನಿದ್ರು ನೇರವಾಗಿ ನಮ್ಮ ರಾಜ್ಯದಲ್ಲಿ ನಮ್ಮ ಭಾಷೆ, ನಮ್ಮ ಎಷ್ಟು ಅಪಸವ್ಯಗಳಿದೆ ಅದ್ರ ಬಗ್ಗೆನೇ ನಮ್ಮ ಚರ್ಚೆ. ದೇಶದ ವಿಚಾರದಲ್ಲಿ ಆಲೋಚನೆ ಮಾಡಿದಾಗ ಒಂದು ರಾಷ್ಟ್ರ ತೆಗೆದುಕೊಂಡಿರುವ ತೀರ್ಮಾನ ಭಾರತದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅಂತ ಆಲೋಚನೆ ಮಾಡಿದಾಗ ನಮ್ಮ ಸ್ಪಂದನೀಯ ಶೈಲಿಯ ಬದಲಾಗಿ ಹೋಗುತ್ತೆ. ಆದ್ದರಿಂದ ಈ ಸಂಚಿಕೆ ಬಹಳ ವಿಶೇಷ ಅನಿಸಿ, ನಾನು ಇದು ಸೆನ್ಸೇಷನಲ್ ಇಲ್ಲದೆ ಇರಬಹುದು, ಅಥವಾ ನಿಮಗೆ ಭಾಳ ಮುದವನ್ನು ಕೊಡದೇ ಇರಬಹುದು, ಅಥವಾ ಸುದೀರ್ಘ ಅನಿಸಿರ್ಬೋದು. ನನಗೆ ಆಗೋ ಸಾರ್ಥಕ್ಯ ಏನಂದರೆ ನಾನು ದೇಶದ 2 ವಿಚಾರಗಳ ಬಗ್ಗೆ ಮಾತಾಡಿದ್ನಲ್ಲ, ಅದಕ್ಕಿಂತ ಸಾರ್ಥಕತೆ ಇನ್ನೇನು ಬೇಕ್ರಿ. ನಮಸ್ಕಾರ.